ज्ञानवैराग्य परमैश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीरैतीर्थवान्। नौमि न्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। नारायणानुग्रहतो यथावन्निस्तीर्यतान् द्वादशाब्दान् वनेते विसृज्य च ब्राह्मणादीन् सधौम्याज्ञातवासाय ततो ಮನೋ ದದುಃ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ 12 ವರ್ಷಗಳ ಕಾಲ ಏನು ಅಜ್ಞಾತವಾಸ ಅವರು ಮಾಡಬೇಕು ಅಂತ ವನಕ್ಕೆ ಬಂದಿದ್ದರೋ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ತಾವು ಮುಗಿಸಿಕೊಂಡಿದ್ದಾರೆ. ವನವಾಸವನ್ನು 12 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಇನ್ನು ಅಜ್ಞಾತವಾಸಕ್ಕೆ ಮನಸ್ಸನ್ನು ಮಾಡಿದ್ದಾರೆ. 13ನೇ ವರ್ಷ. ಆಗ ಬ್ರಾಹ್ಮಣಾದೀನ್ ಸಧೌಮ್ಯ, ಧೌಮ ಋಷಿಗಳು ಬ್ರಾಹ್ಮಣರು ಎಲ್ಲರೂ ಇಷ್ಟು ದಿವಸ ಅವರ ಜೊತೆಗೇ ಇದ್ದರು. ಪಾಂಡವರ ಜೊತೆಗೆ ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸನ, ಬ್ರಾಹ್ಮಣ ಭೋಜನ, ಅತಿಥಿ ಸತ್ಕಾರ, ಅನ್ನದಾನ, ಯಜ್ಞ, ತಪಸ್ಸು ಇತ್ಯಾದಿಗಳಿಂದಲೇ ಕೂಡಿದಂತಹ ವನವಾಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯ ಐಶ್ವರ್ಯದ ಇದ್ದಾಗ ದಾನ ಧರ್ಮ ಯಜ್ಞ ತಪಸ್ಸು ಅನ್ನದಾನ ಇತ್ಯಾದಿಗಳನ್ನು ಮಾಡ್ತಾನೆ. ಆಗಲೂ ಮಾಡೋದಿಲ್ಲ ಕೆಲವರೆಲ್ಲ. ಹಣ ಇದ್ದದ್ದಕ್ಕೆ ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು, ಯಾಕೆ ದಾನ ಮಾಡಬೇಕು, ಯಾಕೆ ತಪಸ್ಸು ಮಾಡಬೇಕು ಅಂತ ಭಾವನೆ ಇರ್ತದೆ. ಇನ್ನು ದಾನ ತಪಸ್ಸು ಮಾಡುವಂಥ ಭಾವನೆ ಇದ್ದ ವ್ಯಕ್ತಿಯೂ ಅವನಿಗೆ ಹಣ ಇರಬೇಕು. ಹಣ ಇದ್ದ ವ್ಯಕ್ತಿ ದಾನ ತಪಸ್ಸು ಧರ್ಮ ಮಾಡುತ್ತಿರ್ತಾನೆ. ಎಲ್ಲವನ್ನೂ ಬಿಟ್ಟು ಕಾಡಿಗೆ ಸೇರಿದಾಗ ತಾನೇ ತಿನ್ನಲಿಕ್ಕೆ ಇಲ್ಲದೆ ಇದ್ದ ಅವಸ್ಥೆಯಲ್ಲಿ ದಾನ ಮಾಡೋದು, ಯಜ್ಞ ಮಾಡೋದು, ತಪಸ್ಸು ಮಾಡೋದು, ಸತ್ಕರ್ಮವನ್ನು ಮಾಡೋದು, ಅನ್ನದಾನ ಮಾಡೋದು, 10 ಮಂದಿಗೆ ಪೋಷಣೆ ಮಾಡೋದು, ಇದು ಬಹಳ ಕಠಿಣವಾದ ಕೆಲಸ, ಬಹಳ ಕಠಿಣ. ಅಂಥ ಕಾಲದಲ್ಲಿಯೂ 10 ಮಂದಿಗೆ ಇಟ್ಟುಕೊಂಡು ದಾನ ತಪಸ್ಸು ಯಜ್ಞ ಊಟ ಅನ್ನದಾನ ಇತ್ಯಾದಿಗಳನ್ನು ಮಾಡೋದು ಬಹಳ ಕಠಿಣ. ಇದೆಲ್ಲ ಕೇಳಲಿಕ್ಕೆ ಚಂದ. ಮನುಷ್ಯ ತಾನು ತನ್ನ ಮೇಲೆ ಬಂದಾಗ ಕೈಯಿಂದ ಹಣ ಬಿಚ್ಚುವುದಿಲ್ಲ ಮನುಷ್ಯ. ಈ ಕಾಲಕ್ಕೆ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಮಾಹುಲಿ ದೊಡ್ಡಾಚಾರ್ಯರು, ನಮ್ಮ ಗುರುಗಳ ತಂದೆ, ಅವರ ಕೈಯಲ್ಲಿ ಒಂದು 4 ರೂಪಾಯಿ ಇದ್ದಿದ್ದಿಲ್ಲ, 10 ರೂಪಾಯಿ ಇದ್ದಿದ್ದಿಲ್ಲ. ಅಂಥ ಕಾಲಕ್ಕೆ ಮತ್ತು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮುಂಬೈಗೆ ಹೋಗಬೇಕಾದಾಗ 7 ಜನ ಶಿಷ್ಯಂತರನ್ನು ಕರ್ಕೊಂಡು ಹೋಗಿ ಬಾಡಿಗೆ ಮನೆಯಲ್ಲಿದ್ದು ಊಟಕ್ಕೆ ಹಾಕಿ ಅವ್ರನ್ನ ತಯಾರಿ ಮಾಡಿ ಈಗ ದೊಡ್ಡದಾದ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಓದಿ ಬಂದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ. ಹಾಗಾಗಿ ಇಷ್ಟು ಅದ್ಭುತವಾದ ವೈಭವದಿಂದ ದಾನ ಧರ್ಮ ತಪಸ್ಸುಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಅಂಥ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ ಪಾಂಡವರು. ರಾಜ್ಯವನ್ನು ಬಿಟ್ಟು ಬಂದಿದ್ದಾರೆ, ಏನೂ ಇಲ್ಲ, ಉಟ್ಟ ವಸ್ತ್ರದ ಮೇಲೆ ಬಂದಿದ್ದಾರೆ. ಉಟ್ಟು ವಸ್ತ್ರದ ಮೇಲೆ ಬಂದಾಗಲೂ ಬ್ರಾಹ್ಮಣರ ಅನ್ನದಾನ, ಅದು ವೈಭವವನ್ನು ಕೇಳಿದ್ದೀರಿ. ಅನ್ನದಾನ, ಶ್ರವಣ ಮನನ ನಿಧಿಧ್ಯಾಸನ ಸತ್ಕರ್ಮಗಳನ್ನು ಸದಾಕಾಲ ತಾವು ಮಾಡುತ್ತಾ 12 ವರ್ಷಗಳ ಕಾಲ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಒಂದು ದಿನ ಹನುಮನ್ ಜಯಂತಿ ಇದೆ, ಅಭಿಷೇಕ ಮಾಡೋಣ, ಪಂಚಾಮೃತ ಮಾಡೋಣ, ತೀರ್ಥದ ಪ್ರಸಾದ ಊಟಕ್ಕೆ ಹಾಕೋಣ 4 ಮಂದಿಗೆ ಅಂದರೆ ಆಗೋದಿಲ್ಲ ರೀ.
ಅಂಥದ್ದು 12 ಜನಕ್ಕೆ 12 ವರ್ಷ ತಾವು ಸಾವಿರಾರು ಬ್ರಾಹ್ಮಣರಿಗೆ ಭೋಜನ ಹಾಕಿ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡಿದ್ದಾರೆ ಅಂದರೆ ಅದ್ಭುತವಾದ ಕೆಲಸ ಅದು. ಅದನ್ನು ಮಾಡಿಕೊಂಡು ಅಜ್ಞಾತವಾಸವನ್ನು ಮಾಡಬೇಕಲ್ಲ, ಹಾಗೆ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ಹಾಗಾಗಿ ಅಜ್ಞಾತವಾಸಕ್ಕೆ ಮನಸ್ಸನ್ನು ಮಾಡಿದ್ದಾರೆ. ಗತ್ವಾ ವಿರಾಟಸ್ಯ ಪುರಿಂ ನಿಧಾಯ ಹೇತಿ ಶಮ್ಯಾಂ ಛನ್ನ ರೂಪಾ ಬಭೂ ಯದಿ ಸೂದಶ್ಚಂಡ ಅಶ್ವಸೂತ ವೇಷೋ ಗೋಪೋ ಗಂಧಕರ್ತೀ ಜಾತಾ. ವಿರಾಟರಾಜನ ಮನೆಗೆ ಪಟ್ಟಣಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಸಂಕಲ್ಪ ಮಾಡಿದರೆ ಈಗ ಸಾಮಾನ್ಯವಾಗಿ ನಾವು ನಮ್ಮನ್ನು ಬಚ್ಚಿಟ್ಟುಕೊಳ್ಳೋದು ಬಹಳ ಕಠಿಣ ಇದೆ. ಅದರಲ್ಲಿಯೂ ಪರಾಕ್ರಮಶಾಲಿಗಳು, ಬುದ್ಧಿವಂತರು 4 ಜನ ಕೂತಿದ್ದಾರೆ ಅಂದರೆ ನಮಗೆ ಬರುವ ವಿಷಯವನ್ನೇ ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಹುರ್ರಂತೇವೆ. ನಾವು ಮಾತನಾಡ್ತೀವಿ, ಅದರಲ್ಲಿ ತಲೆ ಹಾಕ್ತೇವೆ. ನಮ್ಮ ಫೀಲ್ಡದ ವಿಷಯದಲ್ಲಿ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಅದು ಗೊತ್ತಿದೆ ಅಂದಮೇಲೆ ಅದರಲ್ಲಿ ನಾವು ಮಾತಾಡ್ತೇವೆ. ಅಂಥದ್ದು ರಾಜರೂ ಆಗಿದ್ದಾರೆ, ಬುದ್ಧಿವಂತರೂ ಆಗಿದ್ದಾರೆ, ಜ್ಞಾನಿಗಳೂ ಆಗಿದ್ದಾರೆ, ತತ್ವಶಾಸ್ತ್ರಗಳನ್ನು ತಿಳಿದವರಾಗಿದ್ದಾರೆ. ಇಂಥವರನ್ನು ಮುಚ್ಚಿಟ್ಟುಕೊಳ್ಳೋದು ಬಹಳ ಕಠಿಣ ಇದೆ. ಅದು ಅಜ್ಞಾತವಾಸವಂತ ಮಾಡಿಕೊಂಡು ಯಾರಿಗೂ ಇವ ಧರ್ಮ, ಭೀಮ, ನಕುಲ, ಅರ್ಜುನ, ನಕುಲ, ಸಹದೇವ ಅಂತ ಗುರುತು ಸಿಗದೇ ಇದ್ದಂತೆ ಇರಬೇಕು. ಗುರುತು ಸಿಕ್ತು ಅಂದರೆ ಮತ್ತೆ 12 ವರ್ಷ ವನವಾಸ. ಈ ರೀತಿ ವಿಚಾರ ಮಾಡಿಕೊಂಡೇನೆ ದುರ್ಯೋಧನ ಅವ್ರನ್ನ ಕಾಡಿಗಟ್ಟದ್ದು. ಅಂದರೆ ಕಾಡಿನಲ್ಲಿ ಸಾಯುವುದನ ಕಾಡಿನಲ್ಲೇ ಇರ್ತಾರೆ, ನಾವು ಆರಾಮಾಗಿ ರಾಜ್ಯದಲ್ಲಿದ್ದು ಭೋಗ ಮಾಡಿ ಆರಾಮಾಗಿರೋಣ ಅಂತ ದುರ್ಬುದ್ಧಿಯಿಂದ ಈ ಎಲ್ಲ ವಿಚಾರ ಮಾಡಿದ್ದು. ಆಗ ದುರ್ಗಾದೇವಿಯ ಪ್ರಾರ್ಥನೆ ಸ್ತೋತ್ರವನ್ನು ಮಾಡಿ ಹಿಂದೆ ಯಕ್ಷನು ಧರ್ಮರಾಜ ಯಕ್ಷ ರೂಪದಿಂದ ಇದ್ದಾಗ ಆಶೀರ್ವಾದ ಮಾಡಿದ್ದನ್ನು ನೀವು ಕೇಳಿದ್ದೀರಿ. ಹಾಗಾಗಿ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ ಅರ್ಜುನ ವೃಕ್ಷದ ಮೇಲೆ ಸಮಗ್ರ ತಮ್ಮ ಆಯುಧ ಅಸ್ತ್ರಶಸ್ತ್ರಗಳನ್ನು ಇಟ್ಟು ನಮ್ಮನ್ನು ಯಾರೂ ಗುರುತು ಮಾಡದೇ ಇದ್ದಂತೆ ಅಜ್ಞಾತವಾಸದಲ್ಲಿ ನಾವು ಇರುವಂತೆ ಆಶೀರ್ವಾದ ಮಾಡು ಅಂತ ಹೇಳಿ ತಾಯಿಯಾದ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ ಯತಿವೇಷವನ್ನು ಧಾರಣೆ ಮಾಡುತ್ತಾನೆ ಧರ್ಮರಾಜ. ಸೂದ ಅಡಿಗೆಯವರಾಗ್ತಾರೆ ಭೀಮಸೇನ ದೇವರು. ಷಂಡವೇಷವನ್ನು ಧಾರಣೆ ಮಾಡ್ತಾರೆ ಅರ್ಜುನ. ಅಶ್ವಸೂತನಾಗ್ತಾನೆ ನಕುಲ. ಗೋಪಾಲಕನಾಗ್ತಾನೆ ಸಹದೇವ. ಇನ್ನು ಗಂಧಕರ್ತ್ರಿ ಸೇವಕಿ ಆಗ್ತಾಳೆ ಯಾರು? ದ್ರೌಪದಿ. ಹೀಗೆ ಆಗಿ ಸರ್ವೇ ವಿರಾಟಂ ಯುರತ್ರ ದೇವವತ್ ಸಂಭಾವಿತಾಸ್ತೇನ ಶುಭೋರು ಲಕ್ಷಣ ಯುಧಿಷ್ಠಿರಸ್ಸೇವ ಶುಶ್ರೂಷಣಂತೆ. ಅಲ್ಲೆಲ್ಲ ಇನ್ನೊಬ್ಬರ ಸೇವೆ ಮಾಡಬೇಕಾಗ್ತದಲ್ಲ ಅಂತಂದರೆ ಅವರ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತ ಇಟ್ಟುಕೊಂಡು ತಾವು ಮಾಡ್ತಾ ಇದ್ದಾರೆ. ರಾಜರುಗಳು, ದೊಡ್ಡ ದೇವತೆಗಳು, ದೇವತಾ ಅವತಾರರಾದವರು ಇನ್ನೊಬ್ಬರು ಸೇವೆ ಮಾಡಬಾರದು. ಹಾಗಾಗಿ ಮಾಡ್ತಾ ಇದ್ದಾರೆ ಅಂದರೆ ಯುಧಿಷ್ಠಿರ ಸೇವೆ, ಅಣ್ಣನಾದ ಯುಧಿಷ್ಠಿರ ಸೇವೆ ಮಾಡ್ತಾ ಇದ್ದಾರೆ. ಯಾಕೆ? ಯತಿಯವನು. ಇನ್ನು ಬೇರೆಯವರು ಯಾರ ಸೇವೆ ಮಾಡಿದರೂ ಕೂಡ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತನೂ ಅನುಸಂಧಾನದಿಂದ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವ ಸಮಸ್ಯೆ ಇಲ್ಲ. ಅದಕ್ಕಾಗಿಯೇ ಧರ್ಮರಾಜ ತಾನು ಸಣ್ಣ ಜಾತಿಯ ವೇಷವನ್ನು ಧಾರಣೆ ಮಾಡದೇನೆ ಉತ್ತಮ ವೇಷವನ್ನು ಧಾರಣೆ ಮಾಡಿಕೊಂಡ ಯತಿ. ಆ ಯತಿಯಾದವರಿಗೆ ಯಾರಾದರೂ ನಮಸ್ಕಾರ ಮಾಡ್ಬೋದು. ಹಾಗಾಗಿ ತನ್ನ ಅಣ್ಣನಿಗೆ ನಮಸ್ಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡದೇನೆ ಪ್ರತಿನಿತ್ಯವೂ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಇನ್ನು ಭೀಮಸೇನರು ಅಡಿಗೆಯವನಾದರು. ನಮ್ಮಲ್ಲಿ 150 ಮಂದಿ 200 ಮಂದಿ ಇದೆ ಅಂತಂದರೆ ಚಲೋ ಅಡಿಗೆಯವ್ರು ಬೇಕ್ರಿಪ್ಪ ಅಂಥೇಳಿ ಅಡಿಗೆಯವ್ರನ್ನ ಹುಡುಕ್ತೇವೆ ನಾವು. ಅಂಥದ್ದು ಯಾಕೆ? ಅದು ದೇವರ ಪ್ರಸಾದ. ದೇವರ ಪ್ರಸಾದ. ಅಡಿಗೆ ಮಾಡೋವನು ಒಳ್ಳೆಯ ವಿಚಾರ, ಸದ್ಬುದ್ಧಿ. ಅನ್ನ ತಿಂದದ್ದು ರಕ್ತವಾಗ್ತದೆ. ರಕ್ತವಾಯಿತು ಅಂದರೆ ಹೃದಯಕ್ಕೆ ಹೋಗ್ತದೆ. ಹೃದಯದಿಂದ ನೇರವಾಗಿ ಬುದ್ಧಿಗೆ ಹೋಗ್ತದೆ. ಬುದ್ಧಿ ಚಿತ್ತ ಶುದ್ಧಿ ಇರಬೇಕು. ಚಿತ್ತ ಶುದ್ಧವಾಗಿದ್ದರೇನೆ ಮನುಷ್ಯ ಸತ್ಕರ್ಮದಲ್ಲಿ ತೊಡಗ್ತಾನೆ, ಸತ್ಕರ್ಮ ಮಾಡ್ತಾನೆ, ಹಿತ ಮಾತುಗಳನ್ನು ಆಡ್ತಾನೆ. ಇಲ್ಲದೇ ಇದ್ದರೆ ಸತ್ಕರ್ಮದಲ್ಲಿ ತೊಡಗಲಿಕ್ಕೆ ಸಾಧ್ಯನೇ ಇಲ್ಲ ಅವನ ಮನುಷ್ಯ. ಹಾಗಾಗಲೇ ಪ್ರತಿನಿತ್ಯ ದೇವರ ನೈವೇದ್ಯವನ್ನು ಮಾಡೇನ ಊಟ ಮಾಡಬೇಕು. ಅದು ದೇವರ ಅಡಿಗೆಯನ್ನು ಮಾಡಬೇಕಾದಾಗ ಹಾಡುಗಳನ್ನು ಹಾಡ್ತಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡಿದರೆ ಆ ಮಾಡಿದ ಅಡಿಗೆ ನಮಗೆ ಚೆಂದಾಗಿ ನಾಡ್ತದೆ. ನಾವು ಪಿಕ್ಚರ್ ಹಾಡುಗಳನ್ನು, ಬೇರೆ ಬೇರೆ ದೃಶ್ಯಗಳನ್ನು ಅಥವಾ ಬೇರೆ ಬೇರೆ ಆದ ಕಥೆ ಹರಟೆಗಳ ಜಗಳಗಳನ್ನು ನೆನೆಸ್ತಾ ಹೋದರೆ ಅದು ನೆನೆಸಿದ್ದು ಹಾಗೆ ನೆನೆಸಿ ಅಡಿಗೆ ಮಾಡಿರ್ತೇವೆ, ಅದನ್ನು ಹಾಗೆ ತಿಂತೇವೆ. ಮತ್ತು ಅದೇ ಇಡೀ ದಿವಸ
ಅದೇ ವಿಚಾರದಲ್ಲೇ ಇರ್ತೇವೆ. ದೇವರ ನಾಮಸ್ಮರಣೆ ಆಗೋದೇ ಇಲ್ಲ. ಹಾಗಾಗಿ ದೇವರ ನಾಮಸ್ಮರಣೆ ಆಗಬೇಕು ಅಂತಾದರೆ ದೇವರ ನಾಮಸ್ಮರಣೆ ಮಾಡುತ್ತಾ ಅಡಿಗೆ ಮಾಡಬೇಕು, ದೇವರ ನಾಮಸ್ಮರಣೆ ಮಾಡುತ್ತಾ ಊಟ ಮಾಡಬೇಕು. ಅಂದಾಗ ಇಡೀ ದಿವಸ ದೇವರ ನಾಮಸ್ಮರಣೆ ಆಗಲು ಸಾಧ್ಯವಿದೆ, ರಕ್ತಗತವಾಗ್ತದದು. ಅದಕ್ಕಾಗಿ ಪರಪಾಕ ಗೃಹಸ್ಥಸ್ಯ, ಮತ್ತು ಅಷ್ಟೇ ಅಲ್ಲದೇನೆ ಕ್ಷತ್ರಿಯನಾದವನು ಇನ್ನೊಬ್ಬರ ಮನೆಯ ಊಟವನ್ನು ಮಾಡಬಾರದು ಅಂತಿದೆ. ಬ್ರಾಹ್ಮಣನಾದವನೇ ಮಾಡಬಾರದು. ಹಾಗಾದರೆ ಬ್ರಾಹ್ಮಣರೆಲ್ಲ ಭಿಕ್ಷಾ ಕೇಳ್ತಾರೆ. ಭಿಕ್ಷಾ ಕೇಳಿಕೊಂಡು ಬರ್ಬೋದು. ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳಿಕೊಂಡು ಭಿಕ್ಷೆ ಮನೆಗೆ ತಂದು ಅದನ್ನು ಪವಿತ್ರವನ್ನಾಗಿ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಬೇಕಂತಿದೆ ಹೊರತು ಇನ್ನೊಬ್ಬರ ಮನೆಯಲ್ಲಿ ಒಂದು ದಿವಸ ಏನೋ ಯಾವ ಹೋಮ ಇಟ್ಕೊಂಡಿದ್ದಾರೆ, ಷಷ್ಠಬ್ದಿ ಇದೆ, ಮದುವೆ ಇದೆ, ಮುಂಜಿವಿದೆ, ಶ್ರಾದ್ದ ಇದೆ, ಏನೋ ಒಂದು ನಿಮಿತ್ತಕ್ಕಾಗಿ ಬ್ರಾಹ್ಮಣರನ್ನು ಭೋಜನಕ್ಕೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಹೋಗಬೇಕು, ಊಟ ಮಾಡಿಕೊಂಡು ಬರಬೇಕು. ಹೊರತು ಪ್ರತಿನಿತ್ಯ ಹೋಗಿ ಊಟ ಮಾಡಬಾರ್ದು. ಪ್ರತಿನಿತ್ಯ ಭಿಕ್ಷೆಗಾಗಿ ಹೋಗಬೇಕು. ಇವತ್ತು ನಾನು ಬರ್ತೇನೆ, ನಿಮ್ಮ ಮನೆಗೆ ಭಿಕ್ಷೆ ಕೇಳ್ತೇನೆ, ನೀವು ಭಿಕ್ಷೆಯನ್ನು ಕೊಡಬೇಕು, ನಾನು ತೊಗೊಂಡು ಬಂದು ನನ್ನ ಮನೆಯಲ್ಲಿ ಊಟ ಮಾಡಬೇಕು. ಯಾವತ್ತೋ ಒಂದು ದಿವಸ ಮತ್ತು ಬನ್ನಿ ಅಂತ ಹೇಳಿ ಆಮಂತ್ರಣ ಮನೆಗೆ ಬಂದು ಕರೆದು ಆಮಂತ್ರಣ ಕೊಟ್ಟರೆ ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು. ನಾವು ಸುಮ್ಮನೆ ಹೋಗಿ ಊಟ ಮಾಡ್ತಕ್ಕದ್ದಲ್ಲ, ಅದು ಶಾಸ್ತ್ರನೇ ಅಲ್ಲದು ಅಂತ ಹೇಳುತ್ತದೆ. ಇಷ್ಟು ಬ್ರಾಹ್ಮಣರಿಗೆ ಇದ್ದಾಗ ಕ್ಷತ್ರಿಯರಾದ ನಾಮಗೆಲ್ಲ ಏನು ಅಂತ ಹೇಳಿ ತಾವು ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂತಹ ಭೀಮಸೇನ ದೇವರು ತಾವೇ ಸ್ವಯಂ ಆಗಿ ಅಡಿಗೆಯನ್ನು ಮಾಡ್ತಾ ಇದ್ರು. ಮತ್ತು ಸಭೆಯಿಂದ ದೂರಾಗಿ ಅಡಿಗೆ ಮನೆಗೆ ಹೋಗಿದ್ರು. ಯಾಕೆ ಸಭೆಯಲ್ಲಿ ಕೂತು ಬಿಟ್ಟಿದ್ರಂದರೆ ಅವರು ಜ್ಞಾನವಂತರು, ಬಲವಂತರು, ಬುದ್ಧಿವಂತರು, ವಿದ್ಯಾವಂತರು. ಹಾಗಾಗಿ ಅಲ್ಲಿ ಏನಾದರೂ ನಿರ್ಣಯ ಕೊಡೋದಿದ್ರೆ ಖರೋಖರಾಗಿ ನಿರ್ಣಯ ಕೊಟ್ಟುಬಿಡ್ತಿದ್ರು, ಖಡಾಖಂಡಿತವಾಗಿ. ಅವರ ಜ್ಞಾನ ಇದೆಲ್ಲ ಪ್ರಕಾಶ ಬಂದುಬಿಡ್ತಿತ್ತು. ಓ ಅಂದಮೇಲೆ ಇಷ್ಟು ಜ್ಞಾನಿಗಳಾದರೂ ಯಾರಿವರು ಅಂತ ಹೇಳಿ ಇವನು ಭೀಮ ಅಂತ ಜಗತ್ತಿಗೆ, ಸಮಾಜಕ್ಕೆ ತೋರಿಬಿಡ್ತಿತ್ತು, ಪ್ರಕಾಶ ಬಂದುಬಿಡ್ತಿತ್ತು. ಇದು ಬರಬಾರದು ಅಂತ ಹೇಳಿ ಆ ರಾಜರ ಸಭೆಯಿಂದ ದೂರಾಗಿ ಅಡಿಗೆಯವರಾಗಿದ್ದರು. ಇದು ಎರಡನೇ ಕಾರಣ. ಒಂದನೇದ್ದು ಇನ್ನೊಬ್ಬರ ಮನೆಯಲ್ಲಿದ್ದ ಅಡಿಗೆಯನ್ನು ಊಟ ಮಾಡಬಾರ್ದು. ಆಯ್ತು ರೀ, ಸರಿ, ಇನ್ನೊಬ್ಬರ ಮನೆಯಲ್ಲಿದ್ದ ಅಡಿಗೆಯನ್ನು ಊಟ ಮಾಡಬಾರ್ದು, ಹಾಗಾಗಿ ತಾವೇ ಅಡಿಗೆಯನ್ನು ಮಾಡಿದರು. ಆದರೆ ಧಾನ್ಯದ ಅಂಶಗಳಂತೂ ಅವ್ರದ್ದು ಮನೆಯಲ್ಲ. ಅಕ್ಕಿ, ಬ್ಯಾಳಿ, ತುಪ್ಪ, ಸಕ್ಕರೆ ಏನು ತಿನ್ನಬೇಕೋ ಎಲ್ಲ ಅವ್ರು ಕೊಟ್ಟದ್ದನ್ನು ಇವರು ಮಾಡ್ತಿದ್ರು, ಸರಿ. ಆದರೆ ಇವ್ರದ್ದಂತಲ್ಲದು, ಅವ್ರು ಕೊಟ್ಟಿದ್ದು ಇವರು ಮಾಡಿ ತಿಂತಿದ್ರು. ಹಾಗಾದರೆ ಹೇಗೆ ಧರ್ಮ ಅದು ಅಂತಂದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸ್ವೀಯಂ ವೇದ ವಿದಾಂ ಸರ್ವಂ ದೇವೇಶಾನಾಂಚ ಕಿಂ ಪುನಃ. ಯಾರು ಹೇಳಿದರು ವಿರಾಟರಾಜನದ ಆಸ್ತಿ ಅಂತಿದು? ಯಾರು ಬಲವಂತರಿರ್ತಾರಲ್ಲ ಅವ್ರದ್ದು ಆಸ್ತಿ ಅದು, ಯಾರು ವಿದ್ಯಾವಂತರು ಇರ್ತಾರಲ್ಲ ಅವ್ರದ್ದು ಆಸ್ತಿ ಅದು, ಯಾರು ತಪಸ್ವಿಗಳಿರ್ತಾರಲ್ಲ ಅವ್ರದ್ದು ಆಸ್ತಿ ಅದು. ನಾವು ಅಂದ್ಕೊಂಡಿದ್ದೇವೆ ನಾವು ನಮ್ಮ ಮನೆಯಲ್ಲಿದ್ದೇವೆ, ನಮ್ಮ ಮನೆಯಲ್ಲಿ ನಾವಿಲ್ಲ, ಇದು ನಮ್ಮ ಮನೆಯೇ ಅಲ್ಲ. ಇದು ಯಾರು ಮಹಾನುಭಾವರು ಸುತ್ತಮುತ್ತಲು ಇರ್ತಾರೆ ನೋಡ್ರಿ, ಅವ್ರು ಇದ್ದಿದ್ದಕ್ಕಾಗೇನೆ ನಮಗೆ ನೀರು, ಬಿಸಿಲು, ಮಳಿ, ಚಳಿ, ಗಾಳಿ, ನಮಗೆ ಊಟ ಎಲ್ಲ ಸಿಗ್ತಾ ಇರ್ತದೆ. ಒಬ್ಬ ಬ್ರಾಹ್ಮಣ ಪ್ರತಿನಿತ್ಯ ಏನೂ ಮಾಡೋದು ಬೇಡ, ಅವನು ದೇವ್ರ ಪೂಜೆ ಮಾಡೋದು ಬೇಡ, ಕೇವಲ ಸಂಧ್ಯಾವಂದನ ಮಾಡಿದರೆ 12 ಯೋಜನದಷ್ಟು ಸುಭಿಕ್ಷೆ ಆಗ್ತದೆ ಅಂತಿದೆ. ಒಳ್ಳೆ ಭಿಕ್ಷೆ, ಒಳ್ಳೆ ಸತ್ಕರ್ಮಗಳು, ಒಳ್ಳೆ ನುಡಿತ, ಯಾವ ಅವ್ಯವಹಾರಾದಿಗಳು ಆಗದೇನೆ ಆಗಿ ಇರುತ್ತದೆ. ಒಬ್ಬ ಬ್ರಾಹ್ಮಣ ಇದ್ದರೆ ಒಂದು ಕ್ಷೇತ್ರಕ್ಕೆ ಶಾಲಿಗ್ರಾಮ 12 ಶಾಲಿಗ್ರಾಮ ಇತ್ತು ಅಂದರೆ ಅದು ಕ್ಷೇತ್ರಕ್ಕೆ ಸಮಾನ. ಅದರಿಂದ ದೇವರ ಪೂಜಾದಿಗಳನ್ನು ಮಾಡಿದರೆ ಸುತ್ತಮುತ್ತಲು ಇದ್ದ ಎಲ್ಲ ವಾತಾವರಣ ಸುರಕ್ಷಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಒಬ್ಬ ತಪಸ್ವಿ, ವಿದ್ಯಾವಂತ, ಧನವಂತ ಇದ್ದ ಅಂತಂದರೆ ಸುತ್ತಮುತ್ತಲು ಇದ್ದದ್ದೆಲ್ಲ ಒಂದು ಆಸ್ತಿನೇ ಅದು. ಹೇಗಾಗ್ತದೆ ಅಂತಂದರೆ ದೇವರು ಒಲೆದು ಇಲ್ಲಿ ಬ್ರಾಹ್ಮಣರಿದ್ದಾರೆ, ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸುವೃಷ್ಟಿಯನ್ನು ಮಾಡ್ತಾರಂತೆ, ಧನವನ್ನು ಕೊಡ್ತಾರೆ, ಸುತ್ತಮುತ್ತಲೆಲ್ಲ ವ್ಯವಸ್ಥೆ ಮಾಡ್ತಾರಂತೆ. ಅಂದಮೇಲೆ ಯಾರ್ದಂತಾಯ್ತು ಆಸ್ತಿ ಅದು? ಯಾರು ಬಲವಂತರೋ ವಿದ್ಯಾವಂತರೋ ಅವ್ರದ್ದೇ ಆಸ್ತಿ ಅದು. ಹಾಗಾಗಿ ಸ್ವೀಯಂ ವೇದವಿತ್ ಸರ್ವಂ, ಎಲ್ಲ ಜ್ಞಾನಿಗಳದೇ, ಎಲ್ಲ ಬಲವಂತರದೇ, ಎಲ್ಲ ತಪಸ್ವಿಗಳದೇ ಸಂಪತ್ತು, ಹೊರತು ನಮ್ಮ ಸಂಪತ್ತಲ್ಲ. ಹಾಗಾಗಿ ವಿರಾಟರಾಜನ ಮನೆಯಲ್ಲಿದ್ದ ಸಂಪತ್ತು ಅದು ಭೀಮಸೇನ ದೇವರ ಸಂಪತ್ತೇ ಅದು. ಯಾಕೆ? ಭೀಮಸೇನ ದೇವರಷ್ಟು ಬಲವಂತರಾದವರು ಯಾರಿದ್ದಾರೆ ಹೇಳಿರಿ? ಶಕ್ತಿವಂತರಾದವರು ಯಾರೂ ಇಲ್ಲ. ಭೀಮಸೇನ ದೇವರಷ್ಟು ಜ್ಞಾನಿ ಆದವರು ಯಾರಿದ್ದಾರೆ ವ್ಯಕ್ತಿಯಲ್ಲಿ? ಯಾರೂ ಇಲ್ಲ. ಆಮೇಲೆ ಸಂಪತ್ತೆಲ್ಲ ಯಾರ್ದದು? ಅವ್ರದ್ದೇ. ಹಾಗಾಗೇನೆ ಸ್ವಾಮಿಗಳು ಮನೆಗೆ ಬಂದರು ಅಂದರೆ ಅದು ಅವ್ರದ್ದು ಮನೆ ಹೊರತು ನಮ್ಮ ಮನೆಯಲ್ಲ. ನಮ್ಮ ಮನೆಯಲ್ಲಿ ಬಂದು ಏನಾದರೂ ತೊಗೊಂಡು ಹೋಗ್ಬೋದು ಅವರು, ನಮ್ಗಿಂತ ಹಿರಿಯರು ದೊಡ್ಡವರು ಬಂದು ಏನಾದರೂ ತೊಗೊಂಡು ಹೋಗ್ಬೋದು. ಯಾಕೆ? ಅವ್ರ ಸಂಪತ್ತು, ನಮ್ಮ ಸಂಪತ್ತು ಅಲ್ಲೇ ಇಲ್ಲ. ಅಂತೆ ಶಾಸ್ತ್ರ. ಹಾಗೆಯೇ ನಾವು ತಿಳಿಯಬೇಕು, ಹಾಗೆಯೇ ನಡ್ಕೊಳ್ಳಬೇಕು. ಹಾಗಾಗಿ
ಇದು ಜ್ಞಾನ ವಿದ್ಯಾ ತಪಸ್ಸು ಇದ್ದವರಿಗೆ ಇಷ್ಟು ಅಂದಮೇಲೆ ದೇವೇಶಾನ ಅಂಚ ಕೆಂಪುನ ಇವರು ದೇವತೆಗಳು, ಇವರೆಲ್ಲ ಭೀಮಸೇನ ದೇವರು ಮೊದಲಾದವರೆಲ್ಲರೂ ಅಂದಮೇಲೆ ದೇವತೆಗಳು ಅಂದಮೇಲೆ ಭೀಮಸೇನ ದೇವರದಲ್ವಾ ಇದೆಲ್ಲ? ಹೌದು. ಆದಮೇಲೆ ಅವ್ರದ್ದೇ ಸಾಮಾನು, ಅವರೇ ಅಡಿಗೆ ಮಾಡ್ತಾ ಇದ್ದಾರೆ, ಅವರೇ ಊಟಕ್ಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ಪರಪಾಕ ಗೃಹ ಆಗಲಿಲ್ಲ. ತಮ್ಮ ಮನೆಯಲ್ಲೇ ತಾವು ಅಡಿಗೆ ಮಾಡಿಕೊಂಡು ತಾವೇ ಊಟ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಅತಃ ತೇನಾಶ್ರಯಂ ನೈವ ಚಕ್ರುಹು. ಹಾಗಾಗಿ ವಿರಾಟರಾಜನನ್ನು ಆಶ್ರಯಿಸಿಕೊಂಡು ಇವರಿದ್ದು ಊಟ ಮಾಡ್ತಾ ಇದ್ದಾರೆ ಅಂತಲ್ಲ, ಇವರನ್ನು ಆಶ್ರಯಿಸಿಕೊಂಡು ಅವರಿದ್ದಾರೆ. ಯಾಕೆ? ಆಸ್ತಿ ಸಂಪತ್ತು, ಈ ರಾಜ್ಯ, ಎಲ್ಲ ಹಣ ಅವ್ರದ್ದೇ ಅದು. ಇನ್ನು ಶಾಪ ಎಷ್ಟು ಮಹತ್ವದ್ದಿದೆ ನೋಡ್ರಿ. ಭೀಮಸೇನ ದೇವರು ಅಡಿಗೆ ಮಾಡ್ತಾ ಇದ್ದಾರೆ, ಅಡಿಗೆ ಮಾಡುವ ವೇಷವನ್ನು ಧಾರಣೆ ಮಾಡಿದ್ದಾರೆ ಅಂತಂದರೆ ಇಷ್ಟು ಅರ್ಥಗಳಿವೆ, ಎಲ್ಲ ನಮ್ಗೆ ಗೊತ್ತಿರಬೇಕು. ಇನ್ನು ಅರ್ಜುನ ಏನಾದ? ಷಂಡ ವೇಷ ಧಾರಣೆ ಮಾಡಿಕೊಂಡ. ಯಾಕೆ? ಅಪ್ಸರಾಸ್ತ್ರೀ, ಆ ಅಪ್ಸರಾಸ್ತ್ರೀಯ ಶಾಪ 5 ವರ್ಷಗಳ ಕಾಲ ಮತ್ತು ಸ್ವರ್ಗದಲ್ಲಿದ್ದಾಗ ಅರ್ಜುನ ಇಂದ್ರನಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕಾದಾಗ ಅಲ್ಲಿ ಮತ್ತೆ ಅಪ್ಸರಾಸ್ತ್ರೀ ತಾನು ಬಂದು ಅಪೇಕ್ಷಾ ಪಟ್ಟಿದ್ದಕ್ಕೆ ಬೇಡ ಅಂತ ಹೇಳಿದ್ದಕ್ಕೆ ಶಾಪ ಕೊಡ್ತಾಳೆ, ನೀನು ಷಂಡನಾಗು ಅಂತ ಹೇಳಿ, ಊರ್ವಶಿ. ಹಾಗಾಗಿ ಆ ಶಾಪದಿಂದ 1 ವರ್ಷ ನೀನು ಷಂಡ ಆಗಬೇಕು. ಹಾಗಾಗಿ ಆ ಶಾಪವನ್ನು ಇಲ್ಲಿ ಸ್ವೀಕಾರ ಮಾಡಿ ತಾನು ಊರ್ವಶಿ ಶಾಪದಿಂದ ಷಂಡನಾಗ್ತಾನೆ. ಶಾಪಾದೇವಾರ್ಜುನ ಷಂಡವೇಷೋ ಅಪೌನ್ಕುಲಸ್ತತ ಕ್ಷತ್ರಿಯಾನಂತರಾತ್ವಾತ್ತು. ಕ್ಷತ್ರಿಯ ಆದ ಮೇಲೆ ಸೂತ ಜಾತಿಯನ್ನು ಧಾರಣೆ ಮಾಡಿದ್ದಾನೆ, ವೈಶ್ಯ ಜಾತಿಯನ್ನು ಧಾರಣೆ ಮಾಡಿದ್ದಾನೆ. ಸಹದೇವ ಗೋಪಾಲಕನಾಗಿದ್ದಾನೆ, ನಕುಲ ಮತ್ತು ಸಹದೇವರು ಅಂತ ಹೇಳಿ ತಥೋ ಗೋಪಾಲತಾಂ ಯಾತಿ ಯತಿ ಪೂಜ್ಯ ಅಖಿಲೇರ್ಯತಃ. ಯತಿಯಾದವನು ಎಲ್ಲರಿಂದಲೂ ಪೂಜ್ಯನಾಗಬೇಕು ಅಂತ ಹೇಳೇನೆ ಧರ್ಮರಾಜ ತಾನು ಯತಿ ವೇಷ ಧಾರಣ ಮಾಡಿದ್ದಾನೆ. ಯತಿರಾಸಿ ಧರ್ಮಜಃ, ಮತ್ತು ಅವನು ಧರ್ಮ ಚಲೋ ತಿಳಿದವನು, ಹಾಗಾಗಿ ಅವನಿಗೆ ನಿರ್ಣಯ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಸಹ ಅಭ್ಯಾಸಾದಾರ್ಥಂ ಸದೈವ ಹಿ ಅಕ್ಷಾಸಕ್ತೋ ಭವತ್ ಪಶ್ಚಾತ್ ದರ್ಶಯಿತ್ವಂ ಶ್ರೇಷ್ಠತಾಂ ಭೀಮಸೇನಮಧರ್ಮಾರ್ಥಂ ಶೂದ್ರಾಂ ಸೈರಂಧ್ರಿಕಾಭವತ್. ಭೀಮಸೇನನ ಸಮಾನ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದವಳು ಅಂತಂದರೆ ದ್ರೌಪದಿ ದೇವಿ. ಆಕೆ ದಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ಸೈರಂಧ್ರಿ, ಇಡೀ ಅಜ್ಞಾತ ಮಾಸದಲ್ಲಿ ಆಕೆ ಹೆಸರು ಸೈರಂಧ್ರಿ ಅಂತನ್ನುವ ದಾಸಿಯಾಗಿ, ಸುದೇಷ್ಣ ಅಂತ ಹೇಳಿ ರಾಜನ ಹೆಂಡತಿ, ವಿರಾಟರಾಜನ ಹೆಂಡತಿ, ಅವಳ ದಾಸಿಯಾಗಿ ಇದ್ದಾಳೆ. ದ್ರೌಪದಿ ಭರ್ತು ಸಾ ಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಸ್ಸದಾ ಅಥಾ ಜಗಾಮ ಮಲ್ಲಕಃ ಸಮಸ್ತ ಭೂಮಿಮಂಡಲೇ. ಅಲ್ಲಿ ವಿರಾಟರಾಜನ ಪಟ್ಟಣ ಆರಾಮಾಗಿ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆಗ ಒಬ್ಬ ಮಲ್ಲ ಬಂದಿದ್ದಾನೆ, ಜೀಮೂತ ಅಂತ ಅವನ ಹೆಸರು. ಅವನು ಜಟ್ಟಿ, ಎಲ್ಲರನ್ನೂ ಸೋಲಿಸಿಬಿಟ್ಟ. ನಿನ್ನ ವಿರಾಟರಾಜ, ನಿನ್ನ ರಾಜ್ಯದಲ್ಲಿ ಯಾರಾದರೂ ನನ್ನನ್ನು ಸೋಲಿಸುವ ಮಲ್ಲರಿದ್ದಾರಾ, ಬಲವಂತರ ಶಕ್ತಿಶಾಲಿಗಳಿದ್ದಾರಾ, ಅವ್ರನ್ನ ಕರೆದುಕೊಂಡು ಬಾ ಅಂತ ಹೇಳಿದರೆ ಆಗ ತಮೀಕ್ಷ ಸರ್ವ ಮಲ್ಲಕ ವಿರಾಟರಾಜ ಸಂಶಯ ಪ್ರದರ್ದ್ರುಹು. ಇವನನ್ನು ನೋಡಿ, ಇವನ ಪರಾಕ್ರಮ ಶಕ್ತಿ ಎಲ್ಲರನ್ನು ನೋಡಿ ಓಡಿ ಹೋಗ್ಬಿಟ್ರಂತೆ ಎಲ್ಲರೂ ಓಡಿ ಹೋಗಿಬಿಟ್ಟಿದ್ದಾರೆ. ಯ ಏಷ ಸೂದ ಆಶ್ರುತಂ ನಿಹತ್ಯ ಮಲ್ಲ ಮೋಜಸ. ಆಗ ಯತಿವೇಷವನ್ನು ಧಾರಣೆ ಮಾಡಿಕೊಂಡಂತಹ ಧರ್ಮರಾಜ ಹೇಳ್ತಾನೆ, ನಾನು ಯಾವತ್ತು ನಿನ್ನ ಮನೆಗೆ ಬಂದಲ್ಲ ಅವತ್ತೇ ಒಬ್ಬವನು ದಾಂಡ್ಗೆ ಆಸ ವೀಸ ಭಾರೀ ಎತ್ತರ ದೇಹ, ನೋಡಲಿಕ್ಕೆ ಅವನು ಮಲ್ಲನಂತೆ ಇದ್ದಾನೆ ಅಲ್ಲ, ಅಡಿಗೆಯನ್ನು ಮಾಡ್ತೇನೆ ಅಂತ ಹೇಳಿ ತಾನು ಬಂದಲ್ಲ, ಅವನಿಗೆ ನೀನು ಕರೆದರೆ ಯುದ್ಧ ಆಡ್ತಾನೇನೋ ಅನ್ನಿಸ್ತದೆ, ನೋಡು ಕರಿ ಅಂದಾಗ ಕರೀತಾರೆ. ಭೀಮಸೇನರು ಬರ್ತಾರೆ. ಸಮಸ್ತ ದೇವ ವೃಂದದೋ ಮಹಾನ್ಯ ಏಷ ಕೇಶವ ಸಮಸ್ತ ದೇವ ನಾಮವಂತದೀಯ ಭಕ್ತಿದೋ ಬಲಂ ಯ ಏವ ದೇವ ನಾಮದ ಇತಿ ಶ್ರುತಿರ್ಜಗಾದಃ ಮಹಂಶ್ಚ ದೇವ ಇತ್ಯಶ ಸಮೇ ಜಯಂ ವಿಧಾಸ್ಯತಿ ಯುಧಿಷ್ಠಿರಾವಿಧಶ್ಚಯೋ ಯುಧಿಷ್ಠಿರೇ ಸ್ಥಿತಸ್ಸದಾ ತ್ವಯಿ ಸ್ಥಿತತ್ಯಮಿತ್ಯಸೌ ಸದಾಭಿಧೀಯತೆ ಹರಿಃ. ಆಗ ಅವಶ್ಯವಾಗಿ ನಾನು ಯುದ್ಧ ಆಡುತ್ತೇನೆ. ಯುಧಿಷ್ಠಿರ ನಿನ್ನ ಅನುಗ್ರಹದಿಂದ ಮತ್ತು ಮಹಾದೇವರ ಅನುಗ್ರಹದಿಂದ ಮತ್ತು ಈ ರಾಜನ ನಿನ್ನ ಅನುಗ್ರಹದಿಂದ ನಾನು ಆರಾಮಾಗಿ ಇವನನ್ನು ಸೋಲಿಸ್ತೇನೆ. ವಾಯುದೇವರಿಗೆ ಭೀಮಸೇನ ದೇವರಿಗೆ ಇವರಿಗೆಲ್ಲ ಯಾಕೆ ಅನುಗ್ರಹ ಬೇಕು? ಬೇಕಾಗಿಲ್ಲ. ಅಂದರೆ ಮಹಾದೇವರು ಅಂದರೆ ರುದ್ರದೇವರಂತಲ್ಲ, ಮಹಾದೇವರು ಅಂದರೆ ಭಗವಂತನೇ. ಆ ಭಗವಂತನ ಅನುಗ್ರಹದಿಂದಲೇ ನಾನು ಇವನನ್ನು ಸೋಲಿಸ್ತೇನೆ. ಯುಧಿಷ್ಠಿರನ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದಲೇ ನಾನು ಇವನನ್ನು ಸೋಲಿಸ್ತೇನೆ. ವಿರಾಟರಾಜನ ಅಂತರ್ಯಾಮಿ ತ್ವಂ ಅಂದ್ರೇನು? ತ್ವಯಿ ಸ್ಥಿತ ತ್ವಮಿತ್ಯಸೋ,
ನಿನ್ನಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದಲೇ ನಾನು ಹೇಗೆಲ್ಲ ಅನುಸಂಧಾನ ಇದೆ ನೋಡ್ರಿ. ನಾವು ಆರಾಮಾಗಿ ನಾನು ನೀವು ಅವರು ಇವರು ಅಂತಂದ್ಬಿಡ್ತೇವೆ. ಎಲ್ಲ ಕಡೆಗೆ ಭಗವಂತನ ಸನ್ನಿಧಾನ ಇದೆ. ಆ ಪರಮಾತ್ಮನ ಅನುಗ್ರಹದಿಂದಲೇ, ಆ ಪರಮಾತ್ಮನ ದಯದಿಂದಲೇ ಇವೆಲ್ಲ ಆಗಲು ಸಾಧ್ಯ ಅಂತನ್ನುವ ಅನುಸಂಧಾನ ಬರುವಂತೆ ನಮಗೆಲ್ಲರಿಗೂ ಜ್ಞಾನೋಪದೇಶವನ್ನು ಮಾಡುತ್ತಾ ತಾವು ಅನುಸಂಧಾನ ಮಾಡ್ತಾರೆ ಮಹಾನುಭಾವರಾದ ಭೀಮಸೇನ ದೇವರು. ಇತಿ ಬ್ರುವಾಣು ವಲ್ಲಂ ತಮಭಿಯಾತೋರು ಗೋದ್ರ ಅನಯನ್ ಮೃತ್ಯಲೋಕಾಯ ಬಲಾಢ್ಯೈರಪಿ ದುರ್ಜನಯಂ. ಆಗ ಅವನನ್ನು ಕೊಂದು ಅಲ್ಲಿಂದ ಕಳಿಸ್ತಾರೆ. ಏವಂ ನಿವಸದಾನಂತ ಅಂಡವಾನಾಂ ಆತ್ಮನಾಂ ಸಂವತ್ಸರೆ. ಹೀಗೆ ಮುಗೀತದೆ. 1 ವರ್ಷಕ್ಕೆ 2 ಮಾಸಗಳು ಉಳಿತು ಅಂದರೆ 10 ತಿಂಗಳುಗಳು ಕಳೆದು ಹೋಗ್ಬಿಡುತ್ತೆ. ಅದರಲ್ಲಿ ಆದದ್ದು ಒಂದೇ ಒಂದು ಅಪೂರ್ವವಾದ ಘಟನೆ ಅಂತ ಇವರು ಲೆಕ್ಕ ಮಾಡಿ ಹೇಳಿದ್ದು ಮಲ್ಲನನ್ನು ಸಂಹಾರ ಮಾಡಿತ್ತು. ಜೀಮೂತ ಅಂತ ಹೇಳಿ ಮಲ್ಲ ಅವನನ್ನು ಸಂಹಾರ ಮಾಡಿದ್ದಾರೆ. ಶಾಲಕನಾದ ವಿರಾಟರಾಜನ ಶಾಲಕನಾದಂತಹ ಕೀಚಕ ತಾನು ಬಂದಿದ್ದಾನೆ. ವಿರಾಟರಾಜನ ಮತ್ಸ್ಯ ರಾಜ್ಯಕ್ಕೆ ಬಂದಿದ್ದಾನೆ. ಬಂದು 1 ತಿಂಗಳು ಅವನದು ಕಳೆದು ಹೋಯಿತು ಅಂದರೆ 11 ತಿಂಗಳುಗಳಾಗಿ ಹೋಗಿವೆ. ಇನ್ನು ಒಂದೇ 1 ತಿಂಗಳಾದರೆ ಅಜ್ಞಾತವಾಸ ಮುಗಿತದೆ. ಸಾ ದ್ರೌಪದೀಂ ವೀಕ್ಷ ಮನೋಗತಾರವ ಸಂಪ್ರಾರ್ಥಯಾಮಾಸ ದಯಾನಿರಸ್ತಃ ಮಾಸೇ ಗತೆ ಭಗಿನೀಂ ತ್ವಾಂ ಸುದಕ್ಷಿಣಾಂ ಸಂಪ್ರಾರ್ಥಯಾಮಾಸ ತದರ್ಥಮೇವ. ಆಗ ಅವನು ದ್ರೌಪದಿಯನ್ನು ನೋಡಿದ್ದಾನೆ. ಮೋಹಕವಾದ ರೂಪ ದ್ರೌಪದಿ ಇದು. ಹಾಗಾಗಿ ಮೋಹಿತನಾಗಿ ನನಗೆ ದ್ರೌಪದಿಯ ಭೋಗವನ್ನು ಬೇಕು, ದ್ರೌಪದಿ ಜೊತೆಗೆ ನಾನು ಭೋಗ ಮಾಡಬೇಕು, ಸುದೇಶ್ನೇ ನೀನೇನಾದರೂ ಮಾಡಿ ವ್ಯವಸ್ಥೆ ಮಾಡು ಅಂತಂದಾಗ ಅವಳು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದರೂ ಹೇಳಿದ್ದಾಳೆ. ಮೊದಲಿಗೆ ದ್ರೌಪದಿ ಅಂದರೆ ಸಾಮಾನ್ಯ ಅವಳ ಸೈರಂಧ್ರಿಗೆ ಸಾಮಾನ್ಯ ಆದವಳು ಅಲ್ಲ, ಅವಳ ಗಂಡಂದರು ಅಂದರೆ ಗಂಧರ್ವರಂತೆ. ಅವರಿಗೆ ಯಾರಾದರೂ ಪೀಡೆ ಕೊಡ್ಲಿಕ್ಕೆ ಬಂದರು ದ್ರೌಪದಿಗೆ ಅಂದರೆ ಆ ಗಂಧರ್ವ ಬಂದು ಕೊಂದು ಹಾಕ್ತಾರೆ. ಹಾಗಾಗಿ ಬಿಟ್ಟು ಬಿಡಪ್ಪ, ಅವ್ರನ್ನ ಬಿಟ್ಟು ಬೇಕಾದವ್ರು ನೋಡು, ಬೇರೆಯವ್ರನ್ನ ಅಂತ ಬೇಕಾದ ಹೇಳಿದ್ರು ಕೇಳಲಿಲ್ಲ. ಆಗ ದ್ರೌಪದಿಗೆ ತಾನು ಒತ್ತಾಯ ಮಾಡ್ತಾಳೆ, ಸುದೇಶ್ನೆ ಬೇಡ ಅಂತ ಹೇಳ್ತಾಳೆ. ಸುದೇಶ್ನ ಯಾರು ಸೈರಂಧ್ರಿ ತಯಾ ನಿಷಿದ್ಧಿತೋಪಿ ಪುನಃ ಪುನಸ್ತಾಂ ತದಾ ಯಾಚೇತು ಸಾತ್ತಾಹ ಕೃಷ್ಣ ಸಮಾನ ಯಾಮೇಶ ಸುರಾಮದರ್ಥಾಂ. ನನಗೆ ಸುರ ಮದಿರಾ ಬೇಕು, ಹೆಂಡ ಬೇಕು, ಅದನ್ನು ತಗೊಂಡು ಬಾ, ನನ್ನ ತಮ್ಮನಾದ ಮತ್ತು ಕೀಚಕನಿದ್ದಾನೆ ಅವನ ಮನೆಯಲ್ಲಿದೆ ಅಂತ ಹೇಳಿ ಕಳಿಸಿದಾಗ ಆ ಸುರ ನೆಪ ಮಾಡಿಕೊಂಡು ತಾನು ಹೋದಾಗ ಕೈಯನ್ನು ಹಿಡಿದು ಬಲಾತ್ಕಾರ ಮಾಡಲಿಕ್ಕೆ ಬರ್ತಾನೆ. ಬಿಡಿಸಿಕೊಂಡು ಬರ್ತಾಳೆ. ಬರುವಾಗ ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ಹೇತಿ ಎಂಬ ಅಸುರನನ್ನು ಸೂರ್ಯ ಕೊಟ್ಟು ಕಳಿಸ್ತಾನೆ. ಅಂದರೆ ಅಂತರ್ಯಾಮಿಯಾದ ನಾರಾಯಣ ಕೊಟ್ಟು ಕಳಿಸಿ ಒಂದು ಕಲ್ಲಿನಲ್ಲಿ ಪ್ರವೇಶ ಮಾಡಿ ಆ ಕಲ್ಲನ್ನು ಎಡವಿ ತಾನು ಬೀಳ್ತಾನೆ ಕೀಚಕ. ಅಷ್ಟೇ ಸಮಯದಲ್ಲಿ ದ್ರೌಪದಿ ದೇವಿ ಓಡಿ ಬಂದು ಮತ್ತೆ ಓಡಿ ಬರ್ತಾಳೆ. ಓದಿ ಬಂದಾಗ ವಾಯುಸ್ತಮ ವಿಶ್ವ ಕೀಚಕಂ ತಂ. ಆಗ ಧರ್ಮರಾಜ ಮತ್ತು ಭೀಮಸೇನ ದೇವರವ್ರ ಮುಂದೆಲ್ಲ ಹೇಳ್ತಾಳೆ. ಹೇಳಿದಾಗ ಭೀಮಸೇನ ದೇವರು ಸಿಟ್ಟಿಗೆ ಬಂದು ಕೊಂದೇ ಹಾಕ್ತೇನೆ ಅಂತ ಹೋದಾಗ ಧರ್ಮರಾಜ ಸೊನ್ನೆ ಮಾಡ್ತಾನೆ. ಇಲ್ಲಿ ಕೊಲ್ಲೋದು ಬೇಡ, ಊರಿನ ಹೊರಗಡೆ ಕಟ್ಟಿಗೆ ಇವೆ, ಆ ಕಟ್ಟಿಗೆಯನ್ನು ಕಡದು ತಗೊಂಡು ಬಾ, ನಿನಗೆ ಅಡಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನೆಪದಿಂದ ಸೊನ್ನೆ ಮಾಡ್ತಾನೆ. ಅಂದರೆ ಊರಿನ ಆಚೆ ಯಾರೂ ಇರುವುದಿಲ್ಲ, ನಿನ್ನ ಬಲಪರಾಕ್ರಮ ಅಲ್ಲಿ ತೋರಿಸು, ನನ್ನ ಸಂಹಾರ ಮಾಡು, ಇಲ್ಲಿ ಮಾಡಿದೆ ಅಂತಂದರೆ ನಮ್ಮ ಅಜ್ಞಾತವಾಸ ಹಾಳಾಗ್ತದೆ. ಆಯಿತು ಅಂತ ಹೇಳಿ ದ್ರೌಪದಿ ದೇವಿಗೆ ಒಂದು ವಿಚಾರವನ್ನು ಹೇಳ್ತಾರೆ. ನೀನು ಶೂನ್ಯ ಗೃಹ ಅಂತ ಇದೆ, ಏಕಾಂತ ಗೃಹ, ಅಲ್ಲಿ ಕರಿಯವನನ್ನು ರಾತ್ರಿ, ಆಗ ಅಲ್ಲಿ ನಾವಿಬ್ಬರು ಇರೋಣ ಅಂತ ಹೇಳಿ ಕರಿ, ನಾನು ಅಲ್ಲಿರ್ತೇನೆ, ಆ ಕೀಚಕನನ್ನು ಕೊಂದು ಹಾಕ್ತೇನೆ ಅಂತ ಭೀಮಸೇನ ದೇವರು ಹೇಳಿದಾಗ ಕೃಷ್ಣ ರಾತ್ರೋ ಭೀಮ ಸಕಾಶಮಿತ್ಯ ಹಂತಂ ಪಾಪಂ ಕೀಚಕಂ ಪ್ರೇರಯತ್ತಂ ಭೀಮಸ್ಯ ಬುದ್ಧ್ವಾ ನಿಶಿಸಾ ಕೀಚಕಂ ಸ ಜಗಾದಶು ಗಂತುಂ ಶೂನ್ಯಗೃಹಂ ಚಚಾಗ. ಆ ಶೂನ್ಯಗೃಹಕ್ಕೆ ಬಾ ಅಂತ ಹೇಳಿದಾಗ ಬಹಳ ಸಂತೋಷಪಟ್ಟವನು, ಬಹಳ ಸಂತೋಷಪಟ್ಟಂತೆ. ಸಂತೋಷಪಟ್ಟು ಸ್ನಾನ ಮಾಡಿದ್ದಾನೆ, ಗಂಧವನ್ನು ಲೇಪನ ಮಾಡಿಕೊಂಡಿದ್ದಾನೆ, ವಸ್ತ್ರ ಒಳ್ಳೆಯ ಹೊಸದಾದ ಬಟ್ಟೆಗಳನ್ನು ಆಭರಣಗಳನ್ನು ಹಾಕಿಕೊಂಡು ಕೀಚಕ ದ್ರೌಪದಿ ಸಿಕ್ಕಲು ನನಗೆ ಅಂತ ಖುಷಿಯಿಂದ ಬರ್ತಾ ಇದ್ದಾನೆ. ಖುಷಿಯಿಂದ ಬರಬೇಕಾದಾಗ ತತ್ರೈನಂ ಆಸಾಧ್ಯ ಸ ಭೀಮಸೇನೋ ನಿಹತ್ಯ ತಂಬಾಯುಧೇನಿ ಯುದ್ಧ. ಆಗ ಭೀಮಸೇನ ದೇವರು ಆ ಎಲ್ಲ ವೇಷವನ್ನು ಹಾಕಿಕೊಂಡು ಕೂತಿದ್ದಾರೆ. ಹಾಗೆ ಬಂದ ಮುಠಾಳ ಬಂದು ದ್ರೌಪದಿ ಅಂತ ನೋಡ್ತಾನೆ. ಭೀಮಸೇನ ದೇವರಿದ್ದಾರೆ. ಹಾಕಿ ಜೋರಾಗಿ ಅವನನ್ನು ಅಪ್ಪಳಿಸಿ ಬಾಹುಯುದ್ಧವಾಗ್ತದೆ. ಕೀಚಕನು ಮಹಾಪರಾಕ್ರಮಿ, ಆದರೆ ಭೀಮಸೇನ ದೇವರ ಬಲದ ಮುಂದೆ ಯಾವ ಕೀಚಕ ಯಾರು ಸಂಬಂಧ ಇಲ್ಲ. ಅಪ್ಪಳಿಸಿ ಅವನ ತಲೆಯನ್ನು ಹೊಟ್ಟೆಯಲ್ಲಿ ಹಾಕ್ತಾರೆ, ಕಾಲುಗಳನ್ನು ಹೊಟ್ಟೆಯಲ್ಲಿ ಹಾಕ್ತಾರೆ, ಕೈಗಳನ್ನು ಹೊಟ್ಟೆಯಲ್ಲಿ ಹಾಕ್ತಾರೆ. ಕಾಲು, ಕೈ, ತಲೆ ಎಲ್ಲವೂ ಹೊಟ್ಟೆಯಲ್ಲಿ ಪ್ರವೇಶ
ಹೋಗಿ ಒಂದು ಬಾಲ್ ಆದಂತೆ ಆಗ್ತದೆ, ಜಂಡಾದಂತೆ ಆಗ್ತದೆ. ಶಿರೋಗುದೆ ಪಾಣಿಪಾದೋಚತಸ್ಯ ಪ್ರವೇಶಯಾಮಾಸ ವೃದ್ಧ ವೀರ. ಸತ್ತೇ ಹೋದ ಕೀಚಕ, ಅದನ್ನು ಜೋರಾಗಿ ಒದಿತಾರೆ. ಉಪಕೀಚಕರು ಬರ್ತಾರೆ, ಒಟ್ಟಾರೆ 106 ಜನ ಇವರು. ಅದರೊಳಗೆ ಕೀಚಕ ಸತ್ತ. ನಮ್ಮ ಅಣ್ಣ ಕೀಚಕ ಸತ್ತಿದ್ದಾನೆ, ಈ ಹೆಣ್ಣಿನ ಸಲುವಾಗಿ ಸತ್ತಿದ್ದಾನೆ ಅಂತ ಹೇಳಿ ದ್ರೌಪದಿಯನ್ನು ಕಟ್ಟಿ ಕೀಚಕನ ಮಾಂಸದ ಮುದ್ದಿಯನ್ನು ತೆಗೆದುಕೊಂಡು ಹೋಗಿ ಕೀಚಕನ ಜೊತೆಗೆ ಇವಳನ್ನು ಸುಟ್ಟಾಕ್ತೇವೆ ಅಂತ ಹೊರಟಿದ್ದಾರಂತೆ ಉಪಕೀಚಕರು. ಸರ್ವಂ ವರ ಶಂಕರಸ್ಯ ಖ್ಯವದ್ಯಂ. ರುದ್ರದೇವರ ವರ ಇದೆ ಉಪಕೀಚಕರಿಗೂ, ಸಾಮಾನ್ಯರಲ್ಲವರು. ಭೀಮಸೇನ ದೇವರು ಬಿಟ್ಟರು ಇನ್ಯಾರೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ರುದ್ರದೇವರ ವರ ಇದೆ. ಹಾಗಾಗಿ ಸರ್ವಂ ವರ ಶಂಕರಸ್ಯ ಖ್ಯವದ್ಯಂ ಸದೈವ ಕೃಷ್ಣಾಂತೆ ತೇನ ದಗ್ಧುಂಬ ಬಂಧ ಸಾನೀಯಮಾನ ಕೀಚಕೈ ಸಂಭೃರಾವ ಶ್ರುತ್ವೇತಂ ಭೀಮಸೇನೋ ಮಹಾಂತಂ ಉದ್ಧತ್ಯ ವೃಕ್ಷಂ ತೇನ ಜಗಾನ ಸರ್ವಾನಾದಾಯ ಕೃಷ್ಣಾಂ ಪುನರಾಗದ ಪುರಂ. ಅವಾಗ ಸುಡಬೇಕು ಅಂತ ದ್ರೌಪದಿಯನ್ನು ಎಳೆದುಕೊಂಡು ಹೊಂಟಿದ್ದಾರಂತೆ. ಭೀಮಸೇನರು ಬಂದವರೇ ಬಂದು ಪಕ್ಕದಲ್ಲಿ ದೊಡ್ಡದಾದ ವೃಕ್ಷ, ಆ ವೃಕ್ಷವನ್ನು ಕಿತ್ತಿ ಆ ವೃಕ್ಷದಿಂದ ಎಲ್ಲರಿಗೆ ಬಡದಿದ್ದಾರೆ, ಎಲ್ಲರೂ ಸತ್ತು ಹೋಗಿದ್ದಾರೆ. ಮತ್ತೆ ದ್ರೌಪದಿಯನ್ನು ಬಿಡಿಸಿಕೊಂಡು ಮತ್ತೆ ಪುರಕ್ಕೆ ವಿರಾಟರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈ ಸುದ್ದಿ ಎಲ್ಲ ಕಡೆಗೆ ಹರಡಿಬಿಟ್ಟಿದೆ. ದುರ್ಯೋಧನ ಏನು ಮಾಡಿದ್ದ, ಅಜ್ಞಾತವಾಸ ಮುಗಿತಾ ಬಂತು. ಅಜ್ಞಾತವಾಸದಲ್ಲಿ ಪಾಂಡವರನ್ನು ಕಂಡು ಹಿಡಿದು ಮತ್ತೆ ಪುನಃ ಅವರಿಗೆ 12 ವರ್ಷಗಳ ಕಾಲ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮಾಡಿಸಬೇಕಲ್ಲ ಅಂತ ಎಲ್ಲ ಚಾರರಿಗೆ ಗೂಢರಿಗೆ ಹೇಳಿಟ್ಟಿದ್ದ. ಗೂಢಚಾರರಿಗೆ ಸುದ್ದಿ ಬಂತವರಿಗೆ, ಕೀಚಕ ಸತ್ತ, ಕೀಚಕ ಸತ್ತ. ಕೀಚಕ ಅಂತಂದರೆ ದುರ್ಯೋಧನನ ಬುದ್ಧಿ ಎಷ್ಟು ವಿಚಿತ್ರ ಇದೆ ನೋಡಿ. ಇಂಥ ಕೆಟ್ಟದ ವಿಚಾರ ಪಟಪಟ ಅರ್ಥ ಆಗ್ತದೆ ಅವನು. ಇಂಥ ಕೀಚಕನನ್ನು ಕೊಲ್ಲಬೇಕು ಅಂತಂದರೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ. ಯಾಕೆ, ಭಾರಿ ಬಲಿಷ್ಠರು ಅಂತಂದರೆ ದುರ್ಯೋಧನ ಹೇಳ್ತಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ. ಭಾರಿ ಬಲಿಷ್ಠ, ಜಗತ್ತಿನಲ್ಲಿ ಜಟ್ಟಿಯಾದ ವ್ಯಕ್ತಿ ಅಂತಂದರೆ ಭೀಮ ಮೊಟ್ಟ ಮೊದಲು. ಅವನಷ್ಟು ಶಕ್ತಿ ಸಾಮರ್ಥ್ಯ ಇನ್ನು ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ದುರ್ಯೋಧನ ಹೇಳುವ ಮಾತು ಇದು. ಅನಂತರದಲ್ಲಿ ಬಲಭದ್ರ ಅಂದರೆ ಯಾರು, ಬಲರಾಮದೇವರು. ಆಮೇಲೆ ಶಲ್ಯ, ಅನಂತರದಲ್ಲಿ ಬರುವವನು ಕೀಚಕ. ಹಾಗಾಗಿ ಶಲ್ಯನಿಗೆ ಬಲರಾಮನಿಗೆ ಏನು ಸಂಬಂಧ ಇಲ್ಲ, ಅವರವ್ರ ಊರಿನಲ್ಲಿ ಇದ್ದಾರೆ ಅವರು. ಆದರೂ ಇಲ್ಲಿ ಕೀಚಕ ಸತ್ತಿದ್ದಾನೆ ಅಂದರೆ ಭೀಮನೇ ಕೊಂದಿರಬೇಕು. ಭೀಮ ಅಜ್ಞಾತವಾಸದಲ್ಲಿದ್ದಾನೆ, ಅದರಲ್ಲಿಯೂ ಹೆಣ್ಣಿನ ಕಾರಣಕ್ಕಾಗಿ ಒಬ್ಬವ ಗಂಧರ್ವ ಕೊಂದು ಹಾಕಿದ್ದಾನೆ ಅಂತ ಸುದ್ದಿದೆ. ಹೆಣ್ಣು ಅಂದರೆ ಬೇರೆ ಯಾರೋ ಅಲ್ಲ, ದ್ರೌಪದಿನೇ. ಅವನನ್ನು ನೋಡಿ ಮೋಹಿತನಾಗಿದ್ದಾನೆ. ಹಾಗಾಗಿ ಭೀಮ ಅವನನ್ನು ಕುಟ್ಟಿ ಕೊಂದು ಹಾಕಿದ್ದಾನೆ. ಹಾಗಾಗಿ ಎಲ್ಲರೂ ನಡ್ರಿ, ವಿರಾಟರಾಜನ ಮನೆಗೆ ಹೋಗೋಣ, ರಾಜ್ಯಕ್ಕೆ ಹೋಗೋಣ, ಆ ಪಾಂಡವರನ್ನೆಲ್ಲ ಗುರುತು ಹಿಡಿದು ಆಗ ಕೀಚಕನ ಸಮಯದಲ್ಲಿ ಆ ಸುದೇಶ್ನೆ ತಾನು ಹೋಗಲಿಲ್ಲ ಅಂತಂದರೆ, ಈಗ ನಿನ್ನ ಕಾರಣಕ್ಕಾಗಿ ನನ್ನ ತಮ್ಮ ಸತ್ತು ಹೋಗಿದ್ದಾನೆ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ದ್ರೌಪದಿಗೆ ತಾನು ಬೆನ್ನತ್ತಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನಿನ್ನ ಸಲುವಾಗಿ ಏನಾಗಿತ್ತು ನಿನಗೆ, ನನ್ನ ತಮ್ಮನ ಸಾವಿಗೆ ಕಾರಣಲಾದಿ ನೀನು ಅಂತ ಹೇಳಿ ಸಿಟ್ಟು ಬಂದು ದ್ರೌಪದಿಯನ್ನು ಕಳಿಸುವ ಪ್ರಯತ್ನ. ಆಚೆಯಿಂದ ದುರ್ಯೋಧನಾದಿಗಳು ಎಲ್ಲರೂ ಬಂದು ಇಲ್ಲಿ ಗೋಗಳನ್ನು ಕಳ್ಳತನ ಮಾಡಿ ನೆಪದಲ್ಲಿ ಪಾಂಡವರನ್ನು ಹುಡುಕಿ ಪಾಂಡವರನ್ನು ಗುರುತು ಹಿಡಿದು ಅವರಿಗೆಲ್ಲ ಮತ್ತೆ ಪುನಃ ವನವಾಸ ಅಜ್ಞಾತವಾಸಕ್ಕೆ ಕಳಿಸಬೇಕು ಅಂತ ಪ್ಲ್ಯಾನ್ ಅವ್ರು ಮಾಡ್ತಾ ಇದ್ದಾರೆ. ಈ ಕಡೆಗೆ ಭೀಮಸೇನ ದೇವರು ಕೀಚಕನ ಸಂಹಾರ ಮಾಡಿದ್ದಾರೆ. ಹಾಗಾಗಿ ಈ 3 ಸಮಯ, ಸಂದರ್ಭ, ವ್ಯವಸ್ಥೆ, ವ್ಯವಹಾರಗಳು ನಡೀತಾ ಇದ್ದಾಗ ದ್ರೌಪದಿ ದೇವಿ ತಾನು ಸುದೇಶ್ನಿಗೆ ಹೇಳ್ತಾ ಇರ್ತಾಳೆ, ಇನ್ನು ಸ್ವಲ್ಪ ದಿವಸ ಅಮ್ಮ, ಇಷ್ಟು ದಿವಸ ನನ್ನನ್ನು ಸಹನೆ ಮಾಡಿಕೊಂಡಿದ್ದಿ, ನನ್ನ ಗಂಧರ್ವರು ಬರೋರೇ ಇದ್ದಾರೆ, ಅವರು ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾರೆ, ಸ್ವಲ್ಪ ದಿವಸ ನನ್ನನ್ನು ಸಹನೆ ಮಾಡು ಅಂತ ಹೇಳಿದರೆ ಕೇಳಲಿಕ್ಕೆ ತಯಾರಿಲ್ಲ. ಇಷ್ಟರಲ್ಲಿ ಪಾಂಡವರ ಸಲುವಾಗಿ ಎಲ್ಲ ದುರ್ಯೋಧನಾದಿಗಳು ಬರ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.